ಒಂದೇ ಸಂಜಿನೊಳಗ ಬಂದು ಹಾ ಏನವ ನಾವೊಂದು ಮಾತಂದಿದ್ದೆ. ಏನಂದಿದೀವ ನೀನು? ಇವತ್ತಿನ ದಿವಸ ನನ್ನ ಮನೆಗೆ ಅಣ್ಣಗಳು ಬಂದಾರ. ಹಾ ಆ ಅಣ್ಣಗೆ ಮೊದಲ ಚಾನ್ಸ್ ಕೊಡೋನು. ಮುಂದಿನ ಸಂಧಿಗೆ ನಮ್ಮ ಅಣ್ಣ ಯಾವ ರೀತಿಯಾಗಿ ಮಾತಾಡ್ತಾನ, ಆ ಅಣ್ಣನ ದಾರಿ ಒಳಗ ಹೋಗೋನು ಅಂತಕ್ಕಂತ ಮಾತಂದ ಕೂಡ್ಲಿ ಏನಂತಾರ ಪಿಂಟು ಸರು? ನಮ್ಮ ಪಿಂಟು ಅಣ್ಣಾಜಿ ಅವ್ರು ಅಂತಾರ. ಅವರು ಏನಂತಾರವ? ತಂಗಿ ನಿನಗರೆ ಮಾಡಿ ಕೊಟ್ಟಿದ್ದೇವೆ, ಹೌದು, ಮತ್ತ ಹುಲಜಂತಿ ನನ್ನ ಮನಿ ಅತಿಯಪ್ಪ ಅಂತಂದ್ರ ಹಾ ಇದೇನೆ ನಿನ್ನ ಗಂಡನ ಮನಿಯೋ ಏನ ತವ್ರ ಮನಿಯೋ ಅಂತ ಕೇಳ್ತಾರ ಅವ್ರು. ಹಾ ಕೇಳ್ತಾನಲ್ಲ ಪಿಂಟು ಮಾಸ್ತರ. ಅಣ್ಣ ನೀ ಎಷ್ಟರೇ ಹುಚ್ಚದಿ ಎತ್ತೀನಿ ನಾನು. ಹುಚ್ಚಿಗೆ ಹುಚ್ಚಿ ಯಾಕಪ್ಪ ಅಂತಂದ್ರ ವಿಚಾರ ಮಾಡು. ಏನ್ರಿ? ನನ್ನ ಮನಿ ಯಾಕ ನಾ ಅಂದೇನಿ ತಿಳ್ಕೊಬೇಕಲ್ಲ. ಇವತ್ತಿನ ದಿವಸ ಈ ಮನಿ ನಂದಿ ಅದ, ತವ್ರ ಮನಿನೇ ಅದ. ಹೌದು, ಎಲ್ಲಿ ತನಕನು ನನ್ನ ತಾಯಿ ತಂದಿ ಇರ್ತಾರ ನೋಡ, ಅಲ್ಲಿ ತನಕನು ಇದು ನನ್ನ ಮನಿನೇ ಅದ. ಭಗವಂತ ಮುಂದೆ ಎಷ್ಟು ಮಂದಿ ಡೊಳ್ಳಿನ ಹಾಡಿಕೆ ಹಾಡ್ತಾರ ನೋಡು, ಅವ್ರು ಎಲ್ಲಾರು ನನ್ನ ಹೊಟ್ಟಿಲೆ ಹುಟ್ಟಿದ ಮಕ್ಕಳಂತ ತಿಳ್ಕೊತೀನಿ. ನನ್ನ ಹೊಟ್ಟಿಲೆ ಫಲ ಸಂತಾನ ಬ್ಯಾಡಪ್ಪ, ನಾ ಬಿತ್ಲಾರದಂತ ಹೊಲ ನಾಟಿಸಿ ತೋರಿಸು. ಈ ಭೂಮಿ ತಲೆ ಮ್ಯಾಗ ಒಂದು ಭಂಡಾರದ ಕೂನು ತೋರಿಸಿ ಕೊಡು ಒಂದು ಕೂಡ್ಲಿ. ಅವಾಗ ನನ್ನಪ್ಪ ಮಾಳಿಂಗರೇ ತೊತ್ತಾಸ್ತೇಳಿ ಆಶೀರ್ವಾದ ಮಾಡ್ದ. ಮೇಳ ಒಂದು ಮಾಳಿಂಗೇಶ್ವರ ಮೇಳ ಕೂಡಿದ್ರ ಸಾಕು, ಏನ್ ಮಾಡ್ತಾವ್ ಅಕರಾಕ ತಕರಾರು ಚಾಲೂನೇ ಆಯ್ತು. ತಕರಾರ್ ಚಾಲೂನೆ. ಹೆಂಗ ನನ್ನ ಅಪ್ಪ ಹೆಂಗ ನಿನ್ನ ಅಪ್ಪ ಹಂಗ ಹಿಂಗೆ ತಕರಾರುಗಳು ಚಾಲು ಅದಾವ. ಯಾರಿಗೆ ಹುಟ್ಟ್ರು ಸುಳಿ ಮಕ್ಕಳೇ? ನೀ ಏನಾರೇ ಮಾತಾಡ್ಬೇಡ, ಅವ್ರ ಏನವ್ರಿಗೆ ಹೇಳತ್ತಿನ. ಹಾ ಇರ್ಲಿ. ಯಾಕಪ್ಪ ಅಂತಂದ್ರ ಈ ಮಾತ ನಾವ್ ಅಷ್ಟೇ ಅಲ್ಲ, ಹನುಮಂತರಾಯ ಮುತ್ಯಾರ ಹೇಳ್ತಿದ್ರ. ಅವ್ರ ಯಾಕಪ್ಪ ಅಂತಂದ್ರ ಅಮೋಘ ಸಿದ್ಧ ಮುತ್ಯಾನು ನಮ್ಮವನಿ ಅದಾನ, ಮಾಳಿಂಗರಾಯ ಮುತ್ಯಾನು ನಮ್ಮವನಿ ಅದಾನ. ನಾವ್ ಎಲ್ಲಾರು ಒಂದೇ ಅದೇವು, ಒಂದು ಗಿಡಕ್ಕೆ ಎರಡು ಟೊಂಗ್ ಇದ್ದಂಗ ನಾವ್ ಅದೇವು ಅಂತ ತಿಳ್ಕೊಂಡ. ಯಾಕಪ್ಪ ಅಂತಂದ್ರ ಇವತ್ತಿನ ದಿವಸ ಪಿಂಟು ಅಣ್ಣ ಒಬ್ಬನೇ ಬಂದಾನ ಅಂತೇಳಿ ನಾ ಮಾಡಿದ್ದ. ಮತ್ತೇನ್ ಮಾಡ್ಯಾರ್ರಿ? ಆ ಅಣ್ಣನ ಜೋಡಿ ಸಣ್ಣ ಅಣ್ಣಗೂ ಕರ್ಕೊಂಡು ಬಂದ ನಿಮ್ಮ ಅಣ್ಣ. ಏನಾಗ್ಯದ ಗೊತ್ತದ ಬಾಬಾ? ಇದು ಏನಾಗ್ಯದ? ಮುಲ್ಲವಳ ಮದುವೆಯಾಗ ಸ್ವಾಮಿಗಳು ಬಂದಾಗ ನೀ ಹಂಗ ಮಾತಾಡಕ್ ಹೋಗ್ಬೇಡ. ಹೆಂಗ್ರಿ? ತಂಗಿಗೆ ಮನಸ್ಸುದ ಆಗುದಿಲ್ಲ ಅಂತ ತಿಳ್ಕೊಂಡ ಏನ್ ಮಾಡ್ಯಾರ? ಆ ಒಬ್ಬ ಅಣ್ಣಗ ತಂಗಿ ಏನಪ್ಪಾ ಅಂತಂದ್ರ ಹಿಂದ ಸರಿದಿಲ್ಲ ಅಂತ ತಿಳ್ಕೊಂಡ ಇಬ್ಬಿಬ್ರು ಅಣ್ಣಗಳು ಬಂದು ಮಾತಾಡ್ಲಕತ್ತಾರ ತಂಗಿ ವಿರುದ್ಧ. ಅವ್ರು ಮಾತಾಡ್ಲಿಲ್ಲ, ಅದಕ್ಕೇನದ? ಅಣ್ಣಗಳೇ ನಿಮಗೊಂದು ಮಾತು ಹೇಳ್ತೀನಿ ಇಬ್ಬರಿಗೆ. ಏನ್ ಹೇಳ್ತೀರಿ ಅಣ್ಣಗಳಿಗೆ? ನೀವು ಒಂದಲ್ಲ ಇಬ್ಬರಲ್ಲ 10 ಮಂದಿ ಅಣ್ಣಗಳು ಬಂದ್ರು ಈ ತಂಗಿ ಹಿಂದ ಸರಿಯಾಕೆ ಅಲ್ಲ. ಯಾಕಪ್ಪ ಅಂತಂದ್ರ ಯಾಕ್ರಿ? ಅಣ್ಣ ಮಾತಾಡಿದ ಬಹಳ ಮಾರ್ಮಿಕವಾಗಿ. ಏನವಾ? ಮೊದಲನೇ ಸಂಧಿಗೆ ಏನಪ್ಪಾ ಅಂತಂದ್ರ ಸುರವಿಗೆ ಬಂದು ಯಾರು ಸ್ತೋತ್ರ ಮಾಡಿದ್ರು? ನಮ್ಮ ರಾಹುಲ ಅಣ್ಣಾಜಿ ಅವರು ಸ್ತೋತ್ರ ಮಾಡಿದ್ರು. ಯಾವ್ರವ್ರವ್ರು? ಆ ಎರಡನೇ ಏನಪ್ಪಾ ಅಂತಂದ್ರ ಅದೇ ಒಂದನೇ ಸಂಧಿನೊಳಗೆ ಬಂದು ಅವ್ರು ಯಾವ್ರವ್ರು ನನಗೆ ಹೇಳ್ರಿ. ಯಾವ್ರವ್ರ ಇರ್ಲಕ್ಕ ಇಬ್ರು ಅಣ್ಣಗಳೇ ಅದಾರ. ಅವರು ಹಿಂದಿ ಕಡೆ ಬಂದು ನಮ್ಮ ಪಿಂಟು ಅಣ್ಣಾಜಿ ಅವರು ಸ್ತೋತ್ರ ಮಾಡಿದ್ರು. ಅವ್ರೊಂದು ಮಾತಂದಿದ್ರು. ಏನಂದಿರಪ್ಪ ಅಂತಂದ್ರ ಒಂದನೇ ಸಂಧಿನೊಳಗೆ ಬಂದು ಏನವಾ ನಾವೊಂದು ಮಾತಂದಿದ್ದೆ. ಏನಂದಿದೀವ ನೀನು? ಇವತ್ತಿನ ದಿವಸ ನನ್ನ ಮನೆಗೆ ಅಣ್ಣಗಳು ಬಂದಾರ. ಆ ಅಣ್ಣಗೆ ಮೊದಲ ಚಾನ್ಸ್ ಕೊಡೋನು. ಮುಂದಿನ ಸಂಧಿಗೆ ನಮ್ಮ ಅಣ್ಣ ಯಾವ ರೀತಿಯಾಗಿ ಮಾತಾಡ್ತಾನ, ಆ ಅಣ್ಣನ ದಾರಿ ಒಳಗ ಹೋಗೋನು ಅಂತಕ್ಕಂತ ಮಾತಂದ ಕೂಡ್ಲಿ ಏನಂತಾರ ಪಿಂಟು ಸರು? ನಮ್ಮ ಪಿಂಟು ಅಣ್ಣಾಜಿ ಅವ್ರು ಅಂತಾರ. ಅವರು ಏನಂತಾರವ? ತಂಗಿ ನಿನಗರೆ ಮಾಡಿ ಕೊಟ್ಟಿದ್ದೇವೆ, ಹೌದು, ಮತ್ತ ಹುಲಜಂತಿ ನನ್ನ ಮನಿ ಅತಿಯಪ್ಪ ಅಂತಂದ್ರ ಇದೇನೆ ನಿನ್ನ ಗಂಡನ ಮನಿಯೋ ಏನ ತವ್ರ ಮನಿಯೋ ಅಂತ ಕೇಳ್ತಾರ. ಅವ್ರು ಕೇಳ್ತಾನಲ್ಲ ಪಿಂಟು ಮಾಸ್ತರ. ಅಣ್ಣ ನೀ ಎಷ್ಟರೇ ಹುಚ್ಚದಿ ಎತ್ತೀನಿ ನಾನು. ಹುಚ್ಚಿಗೆ ಹುಚ್ಚಿ ಯಾಕಪ್ಪ ಅಂತಂದ್ರ ವಿಚಾರ ಮಾಡು. ಏನ್ರಿ? ನನ್ನ ಮನಿ ಯಾಕ ನಾ ಅಂದೇನಿ ತಿಳ್ಕೊಬೇಕಲ್ಲ. ಇವತ್ತಿನ ದಿವಸ ಈ ಮನಿ ನಂದಿ ಅದ, ತವ್ರ ಮನಿನೇ ಅದ. ಹೌದು, ಎಲ್ಲಿ ತನಕನು ನನ್ನ ತಾಯಿ ತಂದಿ ಇರ್ತಾರ ನೋಡ, ಅಲ್ಲಿ ತನಕನು ಇದು ನನ್ನ ಮನಿನೇ ಅದ. ನನ್ನ ಮನಿನೇ ಇದು. ಮತ್ತ ತಾಯಿ ತಂದಿ ಯಾವಾಗ ತೀರಿ ಹೋಗ್ತಾರ ನೋಡು, ಅದು ಅವಾಗ ನಿನ್ನ ಮನಿ, ಅವಾಗ ಈ ಮನಿ ಎರವಾಗಿ ಹೋಗ್ತದ. ತಾಯಿ ತಂದಿ ಇರು ತನಕನು ನನ್ನ ಮನಿ ಅದಿದು. ಹೌದು, ಮತ್ತ ಅದರ ಸಲುವಾಗಿ ನನ್ನ ಮನಿ ಅಂದಿನ ಹೊರತಾಗಿ ನೀ ಅಪಾರ್ಥ ತಿಳ್ಕೊಳಕ್ ಹೋಗ್ಬೇಡ. ತಪ್ಪಾಗ್ಯದ ಅನ್ನತ್ ನೋಡ್ರಿ ನಿಮಗ. ಹಂಗ ತಪ್ಪನು ಮಗಳ ಈ ತಂಗಿ ಅಲ್ಲ. ಯಾಕಪ್ಪ ಅಂತಂದ್ರ ಆಗಿನ ಕಲಾವಂತರ ಹಾಡೋದೇ ಬೇರೆ ಆಗ್ಯದ, ಈಗಿನ ಕಲಾವಂತರ ಹಾಡೋದೇ ಬೇರೆ ಆಗ್ಯದ. ಏನಾಗ್ಯದವ ಆಗಿನವ್ರಿಗೆ ಈಗಿನವ್ರಿಗೆ? ಆಗಿನ ಕಲಾವಂತರ ಜೇವೂರ ಗೌಡ್ರ ಆಗ್ಲಿ, ಹೈನಾಳ ಚಂದ್ರ ಮುತ್ಯಾರಾಗ್ಲಿ, ನಮ್ಮ ಕೊಂಕಣಗಾಯಿ ಎಲ್ಲಪ್ಪ ಮುತ್ಯಾರಾಗ್ಲಿ, ಮನವಿ ಮಧುಗೋಣ ಮುತ್ಯಾರಾಗ್ಲಿ, ಏನ್ ಮಾಡ್ಯಾರ ಅವರು? ಮಾಳಿಂಗರಾಯ ಅಮೋಘ ಸಿದ್ಧ ಮುತ್ಯಾನ ಗುಡಿ ಮುಂದ ಏನು ದಿಮ್ಮಿಟ್ಟ ದೇವ್ರ ಕರೆದ ಹಾಡ್ಲಕ್ಕ ಚಾಲು ಮಾಡಿದಾರ. ಏನಾತಿತ್ತು? ದೇವ್ರ ಕೊಳಗ ಕಟ್ಟಿದ ಕಟ್ಟ ಮಾಡಿ ಏರೋದು ಇಳಿದು ಮಾಡ್ತಿತ್ತು ಆಗಿನ ಕಲಾವಂತರ ಹಾಡಾಗ. ಆಗಿನ ಜವರ್ಗೌಡ್ರ ಅಂತ ಹಾಡಾಗಿದ್ದು. ಹೌದು. ಈಗ ನೀವು ಹಾಡ್ಲಕತ್ತಿರ್ಲ ಏನಾಗ್ತದ? ಅಚ್ಚಿಡಿ ಪಿಂಟು ಅಣ್ಣವ್ರು ಮತ್ತೆ ಹೆಚ್ಚಿಗಡಿ ಕಾರ್ಜಗಿ ತಂಗಿ ಅವರು ಏನಾಗ್ತದ? ನೀವು ಹಾಡತ್ತನ ಗೋಡ್ಸೇಳ್ದಾಗ ದೇವ್ ಹೇಳುದು ಕುಂಡ್ರದು ನಡೆಸವ್ರಿ ಹಳದಾಗ. ತಮ್ಮ
ಚಲೋ ಹುಡ್ರಿ ಆಟ ನೀವು ಬಂದ್ ಕಿರಿಂದ ಇಲ್ಲಿ ಆಗಿನ ಕಲಾವಂತರ ಮೇಲಿನ ಮಾತು ನೆನಪಿ ಹೆಂಗ ಬರ್ತದ ಏನವ ಮಾತ ಜೇವರ ಗೌಡರು ಜೈಬೇರಿ ಹೊಡೆದಾರು ಕೇರಿ ಡೊಳ್ಳಿನ ಹಾಡಿನಲ್ಲಿ ಹವಿನಾಳ ಮುತ್ಯಾಗಂದರ ಹಾಲು ಮತ್ತದ ಹುಲಿ 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 ಕರಜೆಗೆ ಹಾವಣ್ಣ ಹಾಡಕ ಬಲು ಜಾನ ಕೇಳ್ರಿ ಮಾರ್ಗದಲ್ಲಿ ಮಾರ್ಗ ಹಾಡಿ ಅವರು ಮಹಿಮಾ ತೋರರು ಕೇಳ್ರಿ ಸತ್ಯ ಸಂಘದಲ್ಲಿ ರೂಗಿ ಶಾಂತಿಲಿಂಗ ಕೂಗಿ ಉಳಿಸ್ಯಾರೋ ಜಗದಾಗ ಕಾವ್ಯದ ಕಲಿ ಕಂಠ ನೋಡಿ ಬಂಟ ಅಂದ್ರು ಇಂಗಳೇಶ್ವರ ಸರಿಸಲ ಕಾಕಾಗ ಕರ್ನಾಟಕದ ಕೋಗಿಲಿ 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 ಬಿರುಸ ಹಾಡಿಕೆ ಮಾಡಿ ಬಿದ್ದುರಿಗೆ ಸೋಮನಿಂಗ್ ಕಾಕ ಜಗದಾಗ ಪಡೆದರೋ ಬೆಲಿ ಮುತ್ತಿನಂತ ಮಾತ ಮತ್ತೊಮ್ಮೆ ಕೇಳ್ಬೇಕ ನಮ್ಮ ಸೊನ್ಯಾಳ ಹನುಮಂತ ಗೌಡರ ಬಾಯಿಲಿ ಅಂತಕ್ಕಂತ ಮಾತು ಹೇಳಿದ್ರ ಇದೇ ಮಾತು ಯಾಕೆ ಹೇಳಿದ್ರವ ತಮ್ಮ ಈ ಮಾತು ಯಾಕೆ ಹೇಳ್ಬೇಕಾಗ್ಯದ ಯಾಕೆ ಹೇಳ್ತೀವ ಈ ಮಾತ ಈ ಹಾಲು ಮತದೊಳಗ ಹುಟ್ಟಿ ಯಾರು ಈ ಕುರುಬ ಸಂಪ್ರದಾಯದೊಳಗ ಹುಟ್ಟಿ ಬೀರ ದೇವರ ಮಾಳಿಂಗರಾಯ ಅಮೋಘ ಸಿದ್ಧ ಮುತ್ಯನ ನಾಮಾಸ್ಮರಣೆ ಮಾಡೋದು ಬಹಳ ಸರಳವಾದ ಮಾತದ ಡೊಳ್ಳಿನ ಹಾಡಿಕೆ ಹಾಡ್ತಾರ ಎಲ್ಲಾರು ಹಾಡ್ತಾರಲ್ಲ ಕುರುಬ ಸಂಪ್ರದಾಯದೊಳಗೆ ಎಲ್ಲಾರು ಡೊಳ್ಳಿನ ಹಾಡಿಕೆ ಹಾಡೋದು ಇದೊಂದು ಸರಳವಾದ ಮಾತದ ಬಹಳ ಸರಳ ಖರೆ ವಿಜಯಪುರ ಜಿಲ್ಲಾ ಇಂಡಿ ತಾಲೂಕ ಯಾರು ಜೇವರ ಗ್ರಾಮದೊಳಗ ಯಾರವ ಅವರು ತಂದೆ ಅನೆಪ್ಪಗೌಡ್ರು ತಾಯಿ ರತ್ನಾಬಾಯಿ ಪುಣ್ಯ ಉದರದೊಳಗ ಜನಸಿ ಬಂದ್ರ ಯಾರು ಯಾರವ ಚನ್ನಬಸಪ್ಪ ಗೌಡ್ರು ಯಾರ ಸಮಾಜದವ್ರು ಇವರು ಯಾರ ಸಮಾಜವ ಪಂಚಮಸಾಲಿ ಲಿಂಗಾಯತ ಸಮಾಜದವರಿದ್ರು ಏನ್ ಮಾಡಿದ್ರು ಅವರು ನನ್ನಪ್ಪ ಮಾಳಿಂಗರಾಯನ ನಾಮಾಸ್ಮರಣೆ ಮಾಡ್ತಿದ್ರು ಡೊಳ್ಳಿನ ಪದ ಹಾಡ್ತಿದ್ರು ಹೌದೌದಲ್ಲ ಒಂದು ದಿವಸ ಜೇವರ ಗ್ರಾಮದ ಊರಾನ ಜನ ಎಲ್ಲ ಬಂದ ಅನೆಪ್ಪ ಗೌಡ್ರಿ ಹೇಳಾಕತ್ರ ಏನಂತೇಳಿ ಏನಂತ ಹೇಳ್ತಾರ ಮಾತಾ ಗೌಡ್ರ ನಾವರೇ ಲಿಂಗಾಯತ ಸಮಾಜದವರದೇವಿ ಇದ್ದೇವು ನಿಮ್ಮ ಮಗಾರೆ ಕುರುಬರ ಡೊಳ್ಳಿನ ಪದ ಹಾಡ್ಲಿಕ್ಕತ್ತಾನ ಆ ಕುರುಬರ ಡೊಳ್ಳಿನ ಪದ ಹಾಡಿ ನಮ್ಮ ಕುಲಕ್ಕೆ ದಕ್ಕಿ ತರಾಕ ಹೇಳಕ್ ಹೋಗಬೇಡ್ರಿ ನಾಳೆ ಹಿಡ್ಕೊಂಡ ಇವತ್ತಿಗೆ ನಿಮ್ಮ ಮಗನಿಗೆ ಹಾಡಿಕೆ ಬಿಡಿಸ್ರಿ ಅಂದ ಕೂಡ್ಲಿ ಅವಾಗ ಮಗನಿಗೆ ಕರೆದ ಆನೆಪ್ಪ ಗೌಡ್ರ ಅಂತಾರ ಏನಂದ್ರು ಯಪ್ಪ ಮಗನೇ ನಮ್ಮ ಸಮಾಜದ ಜನ ಎಲ್ಲ ಏನ್ ಹೇಳಕತ್ತಾರ ಡೊಳ್ಳಿನ ಹಾಡಿಕೆ ಹಾಡಿದ್ರ ನಮ್ಮ ಕುಲಕ್ಕೆ ದಕ್ಕಿ ಬರ್ತದಲ್ಲಕತ್ತಾರ ಇವತ್ತಿಗೆ ನೀ ಹಾಡಿಕೆ ಬಿಡು ಅಂದ ಕೂಡ್ಲಿ ಅಪ್ಪಗ ಮಾತು ಹೇಳ್ತಾನ ಚನ್ನಬಸಪ್ಪ ಗೌಡ್ರು ಏನಂತ ಮಾತವ ಯಪ್ಪ ನೀ ಏನು ಹಾಡಿಕೆ ಬಿಡು ಅಂದಿಲ್ಲಲ್ಲ ನಿನ್ನ ಮಾತು ನಾ ಧಿಕ್ಕರಿಸಿ ನಡಿದಿಲ್ಲ ನಿನ್ನ ಮಾತಿಗೆ ನನ್ನ ಕಬಲದ ಕರೆ ಮತ್ತೇನಾಗ್ಯದ ನಾಳೆ ನನ್ನಪ್ಪ ಮಾಳಿಂಗರಾಯಂದ ಜಾತ್ರೆ ಚಾಲು ಆಗ್ತದ 5 ದಿವಸ ಭರ್ಜರಿಯಾಗಿ ಜಾತ್ರೆ ಆಗ್ತದ 5 ದಿವಸ ಜಾತ್ರೆ ಮಾಡಿ ಮುಂದ ನಾ ಹಾಡಿಕೆ ಬಿಡ್ತೀನಿ ಅಂತೇಳಿ ಅಪ್ಪಗೆ ಹೇಳಿದ್ರು ಹೌದಲ್ಲ ಆಯ್ತತ ತಿಳ್ಕೊಂಡ ಅಪ್ಪ ಮನುಷ್ಯ ವಿಚಾರ ಮಾಡ್ತಾನ ಏನಂತ ವಿಚಾರ ಮಾಡಿದ ಇದ್ರ ಇರಲೆಕ್ಕ 5 ದಿವಸ ಸಲುವಾಗಿ ಮಗನ ಜೋಡಿ ತಕರಾರು ತೆಗೆದು ಬೇಡ ಮುಂದೆ ಹೆಂಗಿದ್ರು ಹಾಡಿಕೆ ಬಿಡ್ತಾನಂತ ತಿಳ್ಕೊಂಡು ಒಪ್ಕೊಂಡ್ರು ಹೌದಲ್ಲ ಮಗನಿಗೆ ಅಂತಾರ ಆನೆಪ್ಪ ಗೌಡ್ರು ಏನಂದ್ರ ಮಾತ ಯಪ್ಪ ಮಗನೇ ಏನ ಹುಲಜಂತಿ ಜಾತ್ರೆಗೆ ನೀವು ನಾಳೆಗೆ ಹೋಗೋದಾದ ಇವತ್ತೊಂದ್ ದಿವಸ ಕುಲ್ಲಾದಿ 12 ಎಕರೆ ಹೊಲ ಬಿತ್ತಾರದಿ ಹಸಿಯಾಗಿ ನಿತ್ತದ ಆ ಹೊಲ ಇವತ್ತು ಬಿತ್ತು ನಾಳೆಗೆ ಜಾತ್ರೆಗೆ ಹೋಗತ್ತೇಳಿ ಮಗನಿಗೆ ಹೇಳಿದ್ರು ಅವಾಗ ಆಯ್ತತ್ತ ತಿಳ್ಕೊಂಡ ಚನ್ನಬಸಪ್ಪ ಗೌಡ್ರು ಎತ್ತುಗಳ ಕೋಳ ಕಟ್ಟುಕೊಂಡ ಆ ಜೋಳದ ಬೀಜ ತಗೊಂಡ ಮಾನ್ಯದ ಹೊಲಕ್ಕೆ ಬರ್ತಾರ ಎತ್ತುಗಳ ಕೋಳ ಕಟ್ಟಿ ಮಂಡಿಯನ್ನ ಕಟ್ಟಿ ಉಡ್ಚಿಲ ಸೊಂಟಿಗೆ ಕಟ್ಟುಕೊಂಡ ಆ ಉಡ್ಚಿಲೊಳಗಿನ ಕಾಳು ತಗೊಂಡ ಮಂಡಿ ಮ್ಯಾಗ ಕೈ ಇಟ್ಟ ಗೌಡ್ರು ವಿಚಾರ ಮಾಡ್ತಾರ ಏನ್ ವಿಚಾರವ ಹಿಂಗೆ ಹೊಲ ಬಿತ್ತಬಾರದು ನನ್ನಪ್ಪ ಭಗವಂತನ ನಾಮಾಸ್ಮರಣಿ ಒಳಗ ಹೊಲ ಬಿತ್ತಬೇಕಂತ ತಿಳ್ಕೊಂಡ ಚನ್ನಬಸಪ್ಪ ಗೌಡ್ರು ಬಾರಾಮತಿ ಗೌಡ್ರ ಮಾರ್ಗ ಹಚ್ಚಿಬಿಟ್ರು ಈ ಮಾರ್ಗಿನೊಳಗ ಎಂತ ಶಕ್ತಿ ಅದ ನೋಡ್ರಿ ಯಾವಾಗ ಮಾರ್ಗ ಏನು ಚನ್ನಬಸಪ್ಪ ಗೌಡ್ರ ಬಾರಾಮತಿ ಗೌಡ್ರ ಮಾರ್ಗ ಹಚ್ಚಿಬಿಟ್ರು ಆ ಗೌಡ್ರ ಮಾರ್ಗಿನೊಳಗ 12 ಎಕರೆ ಹೊಲ ಎಲ್ಲ ಕುಲ್ಲಾ ಕೂರಿಗಿನೇ ಆಡಿಬಿಡ್ತ ಆತ್ಮೀಯ ಬಂಧುಗಳೇ ಕುಲ್ಲಾ ಕೂರಿಗೆ ಆಡಿಬಿಡ್ತು ದಂಡಿಗೆ ಬಂದ ಎತ್ತುಗಳ ನಿತ್ತು ಅವಾಗ ಎತ್ತುಗಳ ನಿತ್ತು ಮಾರ್ಗ ತರಬಿ ನೋಡ್ತಾರ ಚನ್ನಬಸಪ್ಪ ಗೌಡ್ರು ಏನವ ಆ ಮಂಡಿ ಮೇಗಿನ ಕೈ ಮಂಡಿ ಮೇಗ ಇತ್ತು ಉಡ್ಚುಲನಿಗಳ ಕಾಡು ಉಳಿಚುಲೊಳಗೆ ಇದ್ದು ಒಂದು ಕಾಳು ಸಹಿತ ಭೂಮಿಯಾಗ ಬಿಟ್ಟಿರ್ಲಿಲ್ಲ ಅವಾಗ ಚನ್ನಬಸಪ್ಪ ಗೌಡ್ರು ವಿಚಾರ ಮಾಡ್ತಾರ ಏನಂತ ವಿಚಾರ ಭಗವಂತನ ಸ್ಮರಣಿ ಒಳಗ ನಾವು ಒಂದು ಬೀಜಕ್ಕ ಸಹಿತ ಹೊಲದಾಗ ಬಿಡಲಿಲ್ಲ ಇದ್ದ ಬೀಜ ಇದ್ದಂಗೆ ಅದಾವ ಹಿಂಗೆ ತಗೊಂಡ ಮನಿಗ್ ಹೋದ್ರ ನಮ್ಮ ಅಪ್ಪ ನನಗ್ ಹೊಡಿತಾನಂತ ತಿಳ್ಕೊಂಡ ಏನ್ ಮಾಡ್ತಾರ ಅಲ್ಲೇ ಒಂದು ಹೊಲದಾಗ ಬಣಿವಿತ್ತು ಏನ್ ಮಾಡಿದ್ರು ಬಣವ್ಯಾಗ ಮುಚ್ಚಿಟ್ಟ ದಿಮ್ ಹೆಗಲಿಗೆ ಹಾಕೊಂಡು ಹುಲಿಜಂತಿ ಜಾತ್ರೆಗೆ ಬರ್ತಾರ ಚನ್ನಬಸಪ್ಪ ಗೌಡ್ರು 5 ದಿವಸ ಎಡಬಿಡದೆ ಮಾಳಿಂಗರಾಯನ ನಾಮಾಸ್ಮರಣೆ ಮಾಡಿದ್ರು ಕೊನೆಯದಾಗಿ
ಒಂದೇ ಸಂದ ಉಳಿದಿತ್ತು. ಅವಾಗ ಏನ್ ಮಾಡ್ತಾರ? ನನ್ನಪ್ಪ ಮಾಳಿಂಗರಾಯನ ಮುಂದೆ 2 ಮಂಡಿಗಾಲ ಊರಿ ಶರವಟಿ ಕೇಳ್ಕೋತಾರ ಚನ್ನಬಸಪ್ಪ ಗೌಡ್ರು. ಇದೇ ಮಾಳಾಪುರ ಮುಂದೆ. ಯಪ್ಪ ಭಗವಂತ ಹೇಳಿಪ್ಪ, ನಿನ್ನ ನಾಮಾಸ್ವರಣಿ ಒಳಗ 12 ಎಕರೆ ಹೊಲ ಎಲ್ಲ ಕುಲ್ಲಾ ಕೂರಿ ಆಡಿಸಿ ಬಂದಿನಿಪ್ಪ. ನಮ್ಮ ಅಪ್ಪನ ಕೈ ಒಳಗಿಂದ ಪಾರ ಮಾಡವ ನೀನೇ, ಅವನ ಕೈ ಒಳಗಿಂದ ಪಾರ ಮಾಡವ ನೀನೆ ಅಂತ ತಿಳ್ಕೊಂಡು ಮಂಗಳಾರತಿ ಮಾಡಿ ಮತ್ತೆ ಜೇವರ ಗ್ರಾಮಕ್ಕೆ ಹೋಗ್ತಾರ. ಹೌದೌದಲ್ಲ, ಹೋಗಿ ದನ ಕರಗಳಿಗೆ ಮೆವ್ವ ನೀರ ಮಾಡಿದ್ರು. 5 ದಿವಸ ನಿದ್ದಿದ್ದಿತ್ತಿಲ್ಲ. ಅಲ್ಲೇ ದವನಿಗೆ ತೆಲಿ ಕೊಟ್ಟ ಚನ್ನಬಸಪ್ಪ ಗೌಡ್ರು ಮಲ್ಕೊಂಡ್ರು. ಗೌಡ್ರಿಗೆ ಶುಗರ್ ನಿದ್ದೆ ಹತ್ತಿ ಬಿಡ್ತು. ಅವಾಗ ಏನಾಗ್ತದವ? ನನ್ನಪ್ಪ ಮಾಳಿಂಗರಾಯ ಚನ್ನಬಸಪ್ಪ ಗೌಡ್ರ ಕನಿಷ್ಠನೊಳಗ ಹೋಗಿ ಅಂತಾನ, ಏನಂದ ಮಾತಾ? ಗೌಡ್ರ ನನ್ನ ಮುದ 2 ಮಂಡಿಗಾಲ ಊರಿ ಏನ್ ಬೇಡ್ಕೊಂಡ್ರಿ? ವರ ಕೇಳಿರಿ. ಇವತ್ತಿನ ದಿವಸ 2 ವರ ನಿನಗ ಕೊಡ್ತೀನಿ. ಆ 2 ವರದಾಗ ಒಂದು ಹಿಡಿ ಒಂದು ಬಿಡು ಅಂತಕ್ಕಂತ ಮಾತ ಮಾಳಿಂಗರಾಯ ಕನಿಷ್ಠನೊಳಗೆ ಗೌಡ್ರಿಗೆ ಅಂದ. ಅವಾಗ ಏನ್ ಮಾಡ್ತಾರ ಗೌಡ್ರು? ಅಂದ ಕೂಡ್ಲೆ ಗೌಡ್ರ ಅಂತಾರ, ಏನು ಯಪ್ಪ ಭಗವಂತ ಮುಂದೆ ಎಷ್ಟು ಮಂದಿ ಡೊಳ್ಳಿನ ಹಾಡಿಕೆ ಹಾಡ್ತಾರ ನೋಡು. ಅಂದ ಮಾಳಿಂಗರಾಯ ಅಂತಾನ ಏನಂತೇಳಿ. ಏನಂತ? ಏನಂತಾನ? ಏನು 2 ವರ? ನಿಮ್ಮ ಹೊಟ್ಟಿಲೆ ಸಂತಾನ ಇಲ್ಲ, ನಿಮ್ಮ ಹೊಟ್ಟಿಲೆ ಏನ ಮಕ್ಕಳು ಬೇಕೋ, ನೀವು ಬಿತ್ತಲಾರದಂತ ಹೊಲ ನಾಟಬೇಕಂತೇಳಿ ನನ್ನಪ್ಪ ಮಾಳಿಂಗರಾಯ ಕೇಳಿದ ಕೂಡಲೇ ಅವಾಗ ಗೌಡ್ರ ಅಂತಾರ ಮಾಳಿಂಗರಾಯಿಗ ಏನಂದ್ರವ ಮಾತಾ? ಭಗವಂತ ಮುಂದೆ ಎಷ್ಟು ಮಂದಿ ಡೊಳ್ಳಿನ ಹಾಡಿಕೆ ಹಾಡ್ತಾರ ನೋಡು, ಅವ್ರು ಎಲ್ಲಾರು ನನ್ನ ಹೊಟ್ಟಿಲೆ ಹುಟ್ಟಿದ ಮಕ್ಕಳಂತ ತಿಳ್ಕೊತೀನಿ. ನನ್ನ ಹೊಟ್ಟಿಲೆ ಫಲ ಸಂತಾನ ಬ್ಯಾಡಪ್ಪ, ನಾ ಬಿತ್ತಲಾರದಂತ ಹೊಲ ನಾಟಿಸಿ ತೋರಿಸು. ಈ ಭೂಮಿ ತಲೆ ಮ್ಯಾಗ ಒಂದು ಭಂಡಾರದ ಕೂನು ತೋರಿಸಿ ಕೊಡು ಒಂದು ಕೂಡ್ಲಿ. ಅವಾಗ ನನ್ನಪ್ಪ ಮಾಳಿಂಗರಾಯ ತಥಾಸ್ತೇಳಿ ಆಶೀರ್ವಾದ ಮಾಡ್ದ. ಇದಕ್ಕಿಂತ ಮೊದಲ ಏನ್ ಮಾಡಿದ್ರು? ಅಪ್ಪ ಆನೆಪ್ಪ ಗೌಡ್ರ ದನಕ್ಕ ಮೇವು ಒಗಿಬೇಕಂತೇಳಿ ಬಣಿವ್ಯಾಗ ಹೋಗಿ ಸೂಡು ಹಿರಿತಿದ್ರು. ಏನು ಸಿಕ್ಕಿದೇವ ಅಲ್ಲಿ? ಅಪ್ಪನ ಕೈಯಾಗ ಜ್ವಾಳದ ಬೀಜ ಸಿಕ್ಕು. ಹೊಲದಾಗ ಹಿಂದ ತಿರುಗಿ ನೋಡ್ತಾರ, ಹೊಲ ನಾಟಿದ್ದಿಲ್ಲ. ಇದ್ದ ಬೀಜ ಇದ್ದಂಗೆ ಇದ್ದು. ಈ ಮಗ ಹೊಲ ಬಿತ್ತಿಲ್ಲ ಅಂತ ತಿಳ್ಕೊಂಡ ಶಿಟ್ಟಿಗೇರಿ ಮನಿಗೆ ಬಂದು ಏನ್ ಮಾಡ್ತಾನ? ಮಗನಿಗೆ ಹೊಡಿ ಬಡಿ ಮಾಡ್ಲಕತ್ರ. ಏನಂತೇಳಿ? ಏನಂತ? ಮಗನ ಹೊಲ ಬಿತ್ತಿ ಬತ್ತೆ ಜ್ವಾಳದ ಬೀಜ ಕೈಯಾಗ ಕೊಟ್ರ. ಏನ್ ಮಾಡಿದ್ಯೋ ಮಗನ? ಬಣವ್ಯಾಗ ಬಿಚ್ಚಿಟ್ಟು ಮುಚ್ಚಿಟ್ಟು ಜಾತ್ರೆಗೆ ಹೋಗಿದೆ ಅಂತ ತಿಳ್ಕೊಂಡು ಹೊಡಿಲಾಕತ್ರು. ಅವಾಗ ಚನ್ನಬಸಪ್ಪ ಗೌಡ್ರ ಅಪ್ಪಗೊಂದು ಮಾತಂತಾರ ನೋಡ್ರಿ. ಏನಂದ್ರವ ಮಾತಾ? ಯಪ್ಪ ನಾ ಎಲ್ಲ ಹೊಲ ಬಿತ್ತಿ ಬಂದೀನಿ, ನೀ ಸರಿಯಾಗಿ ನೋಡಿ ಬಂದಿಲ್ಲ. ಈಗ ಸದ್ದ ಇಬ್ರು ಕೂಡಿ ಹೋಗಿ ನೋಡಿ ಬರೋ ನಡಿಯತ್ತ ತಿಳ್ಕೊಂಡು ಮಾಳಿಂಗರಾಯ ನಿಮ್ಯಾಗ ವಿಶ್ವಾಸ ಇಟ್ಟ ಹೇಳಿದ್ರು. ಹೊಲ ರೇ ಬಿತ್ತಿಲ್ಲ, ನಡಿ ಹೋಗಿ ನೋಡು ಅಂತ ತಿಳ್ಕೊಂಡ ಮಗ ಅಂದ ಕೂಡ್ಲಿ ಅವಾಗ ಅಪ್ಪ ಸಿಟ್ಟು ಬಂತ. ಇನ್ನು ಸಿಟ್ಟಿಗೇರಿ ಏನು ಮಾಡ್ತಾನಪ್ಪ ಅಂತಂದ್ರ ರಟ್ಟಿ ಹಿಡ್ಕೊಂಡು ಹೋಗಿ ನೋಡು ಅಂತ ತಿಳ್ಕೊಂಡ ಅಪ್ಪ ಕರ್ಕೊಂಡು ಆ ಮಗನ ರಟ್ಟಿ ಹಿಡ್ಕೊಂಡ ಅಪ್ಪ ಎಳ್ಕೊಂಡು ಹೋಗ್ತಿದ್ದ. ಏನ ಮಾನ್ಯದ ಹೊಲಕ್ಕ ಅಪ್ಪ ಮಗ ಹೋಗಿ ಕಣ್ಣ ಮುಟ್ಟ ನೋಡ್ತಾರ. ಏನಾಗಿತ್ತು? ಒಂದು ಕೈಕಾಸ ಬೀಜ ಸಹಿತ ಹೇಳ್ದಾರಂತ ಮಾನ್ಯದ ಹೊಲ ಏನಾಗಿತ್ತು? ಸಾಲಿಗೆ ಸಾಲು ನಾಟಿ ನಿಂತಿತ್ತು, ಸಾಲಿಗೆ ಸಾಲು ನಾಟಿ ನಿಂತಿತ್ತು. ಇದು ಎದರದಿಂದ? ಡೊಳ್ಳಿನ ಪದ ಹಾಡಿದಿಂದ. ಇದು ಡೊಳ್ಳಿನ ಪದ ಹಾಡಿದ್ರಿಂದ. ಮತ್ತ ಆಚೆಗಡೆ ಪಿಂಟು ಮಾಸ್ತರ ನೀವು ಡೊಳ್ಳಿನ ಪದನೇ ಹಾಡ್ಲಾಕತ್ತಿರ್ಲ. ನಮ್ಮದೇನಾಗ್ತದ? ನಾಳೆ ನಿಮ್ಮ ಹೊಲ ನಾಟ ಕಾಣಿಸ್ತಾವ ಅಂತ. ಎಂತಾವ? ನಿಮ್ ಹೊಲ ನಾಟುದಿಲ್ಲ, ಮತ್ತ ನಿಮ್ ಹೊಲ ಕೈಕಾಸ ಮತ್ತ ಪ್ರೇಂಜಲ್ ಕಂಟಿ ಇವೇ ಹೇಳ್ತಾವ. ಅದಕ್ಕ ಆಗಿನ ಕಲಾವಂತರಿಗೆ ಈಗಿನ ಕಲಾವಂತರಿಗೆ ಬಹಳ ವ್ಯತ್ಯಾಸ ಅದ. ಅಷ್ಟೇ ಮಾತಲ್ಲ, ಮತ್ತೇನ್ರಿ? ಸಾಂಗ್ಲಿ ಜಿಲ್ಲಾ ಜತ್ತ ತಾಲೂಕ ಮತ್ತಾರ್ರಿ ಹುಟ್ಟಿಗಿ ಗ್ರಾಮದೊಳಗ ಹುಟ್ಟಿ ಬಂದ್ರು ಸಹಿತ ಸೊನ್ಯಾಳ ಊರ ಕೀರ್ತಿಯನ್ನ ಮುಗಿಲೆತ್ತರಕ್ಕೆ ಮುಟ್ಟಿಸಿದ್ರು ನಮ್ಮ ಹನುಮಂತರಾಯ ಮುತ್ಯಾರು. ಹೌದೌದಲ್ಲ, ಕೆಲವೊಂದ ಬ್ಯಾಳಗಳದಾವ. ಅದಾವಲ್ಲ. ಹೆಂಗದಾವ? ಆ ಒಂದು ಅಮೋಘ ಸಿದ್ದೇಶ್ವರ ಮೇಳ, ಒಂದು ಮಾಳಿಂಗೇಶ್ವರ ಮೇಳ ಕೂಡಿದ್ರ ಸಾಕು, ಏನ್ ಮಾಡ್ತಾವ? ಅಕರಾಕ ತಕರಾರು ಚಾಲೂನೇ ಆಯ್ತು. ತಕರಾರು ಚಾಲೂನೇ. ಹೆಂಗ? ನನ್ನ ಅಪ್ಪ ಹೆಂಗ, ನಿನ್ನ ಅಪ್ಪ ಹಂಗ, ಹಿಂಗೆ ತಕರಾರುಗಳು ಚಾಲು ಅದಾವ. ಯಾರಿಗೆ ಹುಟ್ಟ್ರು ಸುಳಿ ಮಕ್ಕಳೇ? ನೀ ಏನಾರೇ ಮಾತಾಡ್ಬೇಡ, ಅವ್ರ ಏನವ್ರಿಗೆ ಹೇಳತ್ತಿನ. ಇರ್ಲಿ. ಯಾಕಪ್ಪ ಅಂತಂದ್ರ ಈ ಮಾತ ನಾವ್ ಅಷ್ಟೇ ಅಲ್ಲ, ಹನುಮಂತರಾಯ ಮುತ್ಯಾರ ಹೇಳ್ತಿದ್ರ. ಅವ್ರ ಯಾಕಪ್ಪ ಅಂತಂದ್ರ ಅಮೋಘ ಸಿದ್ಧ ಮುತ್ಯಾನು ನಮ್ಮವನಿ ಅದಾನ, ಮಾಳಿಂಗರಾಯ ಮುತ್ಯಾನು ನಮ್ಮವನಿ ಅದಾನ. ನಾವ್ ಎಲ್ಲಾರು ಒಂದೇ ಅದೇವು, ಒಂದು ಗಿಡಕ್ಕೆ 2 ಟೊಂಗಿದ್ದಂಗ ನಾವ್ ಅದೇವು ಅಂತ ತಿಳ್ಕೊಂಡ ಏನಾಯ್ತು ಅವ್ರದು ಭೇದ ಭಾವ ಮಾಡ್ಲಾರ್ದೆ ಮಾತಾಡಿದ್ರು. ಜಗತ್ತಿನೊಳಗ ಮಾತಿನ ಮುತ್ತ ಅಂತೇಳಿ ಬಿರದ ಪಡೆದ ಇಂಥ ಕಲಿಯುಗದೊಳಗ ಗುಡಿ ಕಟ್ಟಗೊಂಡ ಜಾತ್ರೆ ಮಾಡ್ಕೊಂಡು ಹೋದ್ರು ಹನುಮಂತರಾಯ ಮುತ್ಯಾರ. ಹೌದು, ಗುಡಿ ಕಟ್ಟ್ಯಾರ ಅನ್ರಿ ಅವ್ರದು. ಹೌದು. ನೀವು ಪಿಂಟು ಮಾಸ್ತರು ನಿಮ್ದು ಗುಡಿ ಕಟ್ತಾರ. ಎಂತದು? ನಿಮ್ ಗುಡಿ ಕಟ್ಟಲ್ಲ, ಮತ್ತ ತಡಿಗಿ ಕಟ್ತಾರ ನೋಡು. ತಡಿಗಿ ತಮ್ಮ ಇವನು ಪಾಲಿಗೆ ಬತ್ತ ನೀವು ಕಿತ್ತು ಹೋಗಿತ ನೋಡು.
ಆಗಿನ ಕಲಾವಂತರಿಗೆ ಈಗಿನ ಕಲಾವಂತರಿಗೆ ಬಹಳ ವ್ಯತ್ಯಾಸ ಅದ. ಹೌದು ಇನ್ನು ನಮ್ಮ ಅಣ್ಣ ಏನಪ್ಪಾ ಅಂತಂದ್ರ ಪ್ರಶ್ನೆ ವಿಷಯಗಳ ಕೇಳ್ಯಾರ. ಹೌದು ಆ ಪ್ರಶ್ನೆಗೆ ಉತ್ತರ ಏನ್ ಹೇಳಬೇಕು, ನಾವೇನು ಹೊಳ್ಳಿ ಪ್ರಶ್ನೆ ಕೇಳಬೇಕು ಅಂತಕ್ಕಂಥದ್ದು ಹಾ ಈ ಪದ ಮತ್ತು ಮಾರಮುಗಿಯನ್ನ ಮಾತಾಡೋದದ. ಹೌದು ಈ ಪದ ಹೆಂಗ ಕೇಳು. ಹೌದು ದೇಶದೊಳಗ ನನ್ನ ಹುಟ್ಟಜಂತಿ ಊರ ಐತ್ಯ ಮಾಡಿಗೆ ಮಿಗಿಲ ಗುರವೆಂದು ಕಟ್ಟರ ಗುಡಿ ಆಸನ ಕಂದ ಬೋರಮ್ಮ ಮಾಡಿದ ಪದಗಳು ಗರಿಬಿಸಿ ಕುಡದಂಗ ನವಿಲ ಕಂದ ಬೋರಮ್ಮ ಮಾಡಿದ ಪದಗಳು ಗರಿಬಿಸಿ ಕುಡದಂಗ ನವಿಲ ಸಿದ್ಧರ ಕತೆ ಹಾಡಿ ಕತೆ ಕುಡದಂಗ ಕರೆ ಹಾಡ ಮಾತೆ